ನಮಸ್ಕಾರ ಕರ್ನಾಟಕ ಟೈಗರ್ಸ್. ನಾನು ನಿಮ್ಮ ಅಪ್ಕಮಿಂಗ್ ಡೈಮಂಡ್ ಲೀಡರ್ ಮಿಸ್ಟರ್ ರವೀಂದ್ರ ನಾಯ್ಕ್, ಕರ್ನಾಟಕದಿಂದ ಬಿಲಾಂಗ್ ಮಾಡ್ತೀನಿ ಗೆಳೆಯರೆ. ಇವತ್ತು ನಾವು ನೋಡೋಣ AWPL ವೇದಿಕ್ ಅಗ್ರೋ ಭೂವಿಟ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಗೆಳೆಯರೆ. ಭೂವಿಟ ಯಾಕಪ್ಪ ಅಂತಂದರೆ ಇವಾಗ ರೈತರು ಇವಾಗ ಮಳೆ ಆಗ್ತಾ ಇದೆ, ಮೊದಲನೇ ಮಳೆ ಇವಾಗ ನಮ್ಮ ಏರಿಯಾದಲ್ಲಿ ಆಗಿದೆ. ಇವಾಗ ಭೂವಿಟ ಕಬ್ಬಿಗಾಗಲಿ ಅಥವಾ ಯಾವುದೇ ಬೇರೆ ಬೆಳೆಗಳಿಗಾಗಲಿ ನಾವು ಯಾವ ಥರ ಹಾಕಬೇಕು, ಹೇಗಿದು ಬೆಳವಣಿಗೆ ಪಡೆಯುತ್ತದೆ, ಏನೇನು ಮಾಡುತ್ತದೆ, ಒಂದು ಸಂಪೂರ್ಣ ನಾಲೆಜನ್ನು ಇಲ್ಲಿ ನಾವು ಪಡೆಯೋಣ ಗೆಳೆಯರೆ. ಆಸ್ಲಿಪಿಯಸ್ ವೆಲ್ನೆಸ್ AWPLನ ವೇದಿಕ್ ಅಗ್ರೋ ಭೂವಿಟ ಜೈವಿಕ ಸಾವಯವ ಆಧಾರಿತ ಕಂಡೀಷ್ನರ್ ಆಗಿದ್ದು ಅದು ಸಸ್ಯಗಳ ಬೆಳವಣಿಗೆಗಳಿಗೆ ಸಹಾಯ ಮಾಡುತ್ತದೆ. ರಾಸಾಯನಿಕ ಗೊಬ್ಬರಗಳ ನಿಯಮಿತ ಬಳಕೆಯಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಸುದೀರ್ಘ ಸಂಶೋಧನೆಯ ನಂತರ ಮಣ್ಣಿನಲ್ಲಿರುವ ಪೋಷಕಾಂಶಗಳ ನಷ್ಟವನ್ನು ನಿರ್ವಹಿಸುವ ಮತ್ತು ಸಸ್ಯಗಳ ಬೆಳವಣಿಗೆಗಳಿಗೆ ಸಹಾಯ ಮಾಡುವ ಈ ಅಸಾಧಾರಣ ಉತ್ಪನ್ನದೊಂದಿಗೆ ನಮ್ಮ ವಿಜ್ಞಾನಿಗಳು ಬಂದಿದ್ದಾರೆ ಗೆಳೆಯರೆ. ಇದು ನಾವು ಆಸ್ಲಿಪಿಯಸ್ ವೆಲ್ನೆಸ್ನಿಂದ ಭೂವಿಟನ ತೊಗೊಂಬಂದಿದ್ದೀವಿ. ಭೂವಿಟ ಸ್ಯಾನಲ್ ಕಂಡೀಷ್ನರ್ ಇದು ದೀರ್ಘಕಾಲದವರೆಗೆ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದರ ಬಳಕೆಯ ಇಳುವರಿಯನ್ನು ಹೆಚ್ಚಿಸುವ ಸಹಾಯ ಮಾಡುತ್ತದೆ. ಇದು ಭೂಮಿಯ ಭೌತಿಕ ರಚನೆಯನ್ನು ಗುಣಾತ್ಮಕವಾಗಿ ಸುಧಾರಿಸುತ್ತದೆ. ಮುಖ್ಯ ದ್ವಿತೀಯ ಮತ್ತು ಸೂಕ್ಷ್ಮಾಣು ಪೋಷಕಾಂಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ನೇಹಿ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ನಿರಂತರವಾಗಿ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಎರೆಹುಳುಗಳನ್ನು ಜಾಸ್ತಿ ಸ್ನೇಹಿ ಫ್ರೆಂಡ್ಲಿ ಮಾಡುತ್ತದೆ, ಹೆಚ್ಚು ಎರೆಹುಳುಗಳನ್ನು ಉತ್ಪತ್ತಿ ಮಾಡುತ್ತದೆ. ಇದು ಭೂಮಿಯ pH ಆಗಿದೆ, ಮೌಲ್ಯಮಾಪನ ಸಮತೋಲನಗೊಳಿಸುತ್ತದೆ ಗೆಳೆಯರೆ. pH ಅಂದರೆ ಒಂದು ಒಳ್ಳೆ ಬೆಳೆ ಬೆಳವಣಿಗೆ 6ರಿಂದ 7 ಮಣ್ಣಿನ pH ಬೇಕಾಗುತ್ತದೆ ಗೆಳೆಯರೆ. 6ಕ್ಕಿಂತ ಕಮ್ಮಿ ಇದ್ದರೆ ಆಮ್ಲೀಯ pH ಅಂತ ಕರಿತೀವಿ. 7ಕ್ಕಿಂತ ಜಾಸ್ತಿ ಇದ್ದರೆ 7.5ಕ್ಕಿಂತ ಹೆಚ್ಚು pHಕ್ಕಿಂತ ಜಾಸ್ತಿ ಇದ್ದರೆ ಸ್ಕೆರಿಯ ಅಂತ ನಾವು ಕರಿತೀವಿ ಗೆಳೆಯರೆ. ಅದಕ್ಕೋಸ್ಕರ ಒಂದು ಒಳ್ಳೆ ಬೆಳೆಗೆ ಬೆಳಿಬೇಕಾದ್ರೆ 6ರಿಂದ 7ರೊಳಗೆ ನಮ್ಮದು pH ಮಣ್ಣಿನ pH ಉಳಿಬೇಕು ಗೆಳೆಯರೆ. ಮಣ್ಣಿನಲ್ಲಿ ಅಗತ್ಯವಾದ ಸಾವಯವ ಪದಾರ್ಥವನ್ನು ಹೆಚ್ಚಿಸುತ್ತದೆ. ಬಳಕೆಯ ವಿಧಾನ: 1 ಎಕರೆ ಜಮೀನಿಗೆ ಇದನ್ನು 4 kg ನಮ್ಮ ಭೂವಿಟವನ್ನು ನೀವು ಹರಡಿದರೆ, ಸಿಂಪಡಿಸಿದರೆ ಓಕೆನಾ, ರಾಸಾಯನಿಕ ಫಲವತ್ತೆಯಾಗಿ ಕಾಪಾಡಿಕೊಳ್ಳುತ್ತದೆ. ನಿಮ್ಮ ಭೂಮಿಯನ್ನು ಒಂದು ಸ್ನೇಹಿಯನ್ನಾಗಿ ಮಾಡುತ್ತದೆ, ನಿಮ್ಮ ಇಳುವರಿಯನ್ನು ಹೆಚ್ಚಿಸುತ್ತದೆ. ನೀವು ಬೆಂಗಳೂರು ವಿಜಯದಲ್ಲಿ ನೋಡಿರ್ಬೋದು, ಹೊಸಪೇಟೆಯ ರೈತ ಒಂದು 30 ಟನ್ ಕ್ವಿಂಟಲನ್ನು ಅವನು ತೆಗಿತಿದ್ದ. ಇವತ್ತು ಅವನು 35ರಿಂದ ಹಿಡಿದು 40 ಕ್ವಿಂಟಲನ್ನು ಬೆಳೆಯನ್ನು ಬೆಳೆದಿದ್ದಾನೆ ಓಕೆನಾ, ಅಕ್ಕಿಯನ್ನು ಬೆಳೆದಿದ್ದಾನೆ. ಪ್ರತಿಯೊಂದು ರಿಸಲ್ಟ್ ನೀವು ಭೂವಿಟ ನೋಡೋದು. ನಮ್ಮ ಸದಲಗಾದಲ್ಲಿ ನೀವು ನೋಡ್ಬೋದು, ಕಬ್ಬಿನ ಬೆಳೆಗೆ ಎಷ್ಟು ಚೆನ್ನಾಗಿದೆ. ಟೊಮಾಟೊ ಆಗಲಿ, ಗೋವಿನ ಜೋಳ ಆಗಿರಲಿ, ಯಾವುದೇ ಥರ ಕಾಯಿಪಲ್ಲೆ ಆಗಲಿ, ಪ್ರತಿಯೊಂದು ಬೆಳೆಗಳಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದರ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಕರ್ನಾಟಕ ಟೈಗರನ್ನು ಭೇಟಿಯಾಗಿ, ನಮ್ಮ ಸದಲ್ಗಾ ಆಫೀಸಿಗೆ ಬಂದು ಭೇಟಿಯಾಗಿ ನಮ್ಮ ಕಾಲ್ಗೆ ಮೆಸೇಜ್ ಮಾಡಿ ಯಾವ ಬೆಳೆಗೆ ಯಾವ ಥರ ಬೆಳಿಬೇಕಂತೇಳಿ ನಾವು ಸಂಪೂರ್ಣವಾದ ನಿಮ್ಮ ಮಾಹಿತಿಯನ್ನು ಕೊಡ್ತೀವಿ. ನಿಮ್ಮ ಮಣ್ಣಿನ pHನ್ನು ಕೂಡ ನಾಪನೆ ಮಾಡ್ತೀವಿ. ಯಾವ ಭೂಮಿಗೆ ಯಾವ ಥರ ಕೊಡಬೇಕು, ಹೇಗೆ ಸಿಂಪಡಣೆ ಮಾಡಬೇಕು, ಯಾವ್ಯಾವ ಕಾಲದಲ್ಲಿ ಹಾಕಬೇಕಂತ ಕೂಡ ನಾನು ನಿಮಗೆ ಒಳ್ಳೆ ಮಾಹಿತಿನ ಕೊಡ್ತೀವಿ. ನಮ್ಮ ಡೈರೆಕ್ಟ್ ಸೆಲ್ಲರ್ ನಿಮಗೆ ಕೊಡ್ತಾರೆ ಗೆಳೆಯರೆ. ಬಂದು ನೀವು ಒಂದು ಸಲ ನಮ್ಮ ಆಫೀಸ್ಗೆ ಭೇಟಿ ಕೊಡಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಧನ್ಯವಾದಗಳು.